ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಮಳೆ ಬರೋಂಗಾಗಿದೆ. ಸೊ ನಾನು ಬೇಗ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದ ಮೇಲೆ ಸೊ ಗೈಸ್, ಈಗ ಯೂಟ್ಯೂಬಲ್ಲಿ ಬಂದುಬಿಟ್ಟು ತುಂಬ ದೊಡ್ಡ ಪ್ರಾಬ್ಲಮ್ ಆಗ್ತಿದೆ. ಏನು ಪ್ರಾಬ್ಲಮ್ ಅಂದರೆ ಎಲ್ಲರದ್ದು ಬಂದುಬಿಟ್ಟು ಅರ್ನಿಂಗ್ ಕಮ್ಮಿ ಆಗ್ತಾಯಿದೆ. ಓಕೆನಾ? ಏನಕ್ಕಂತ, ಏನು ರೀಸನು, ಏನಕ್ಕೆ ಈ ಥರ ಆಗ್ತಿದೆ, ಯೂಟ್ಯೂಬ್ ಯಾಕೆ ಈ ಥರ ಮಾಡ್ತಾಯಿದೆ ಅಂತ ನಾನು ನಿಮಗೆ ಒಂದೊಂದಾಗಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ಅಂದ್ಕೊಳ್ಳಿ, ಈಗ ದೊಡ್ಡ ದೊಡ್ಡ ಕ್ರಿಯೇಟರ್ಸು, ನಾನು ಅಂತಲೇ ಅಲ್ಲ, ಲೈಕ್ ತುಂಬ ದೊಡ್ಡ ಕ್ರಿಯೇಟರ್ಸ್ ಲೈಕ್ ಲಕ್ಕಿ ಲಿಕೇಶನ್ ಆಗಲಿ, ಇನ್ನೂ ತುಂಬ ದೊಡ್ಡ ಕ್ರಿಯೇಟರ್ಸ್ ಎಲ್ಲ ಇದ್ದಾರಲ್ಲ. ಸೊ ಅವ್ರದ್ದೂ ಕೂಡ ಏನಾಗ್ತಿದೆ, ಇಲ್ಲಿ ಅರ್ನಿಂಗ್ ಬಂದುಬಿಟ್ಟು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಓಕೆನಾ? ಸೊ ಏನು ರೀಸನಿಂಗ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಡೀಟೇಲ್ಸ್ ಆಗಿ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಏನಕ್ಕೆ ಈ ಥರ ಯೂಟ್ಯೂಬ್ ಮಾಡ್ತಿದ್ದೆ, ಏನಕ್ಕೆ ಈ ಥರ ಯೂಟ್ಯೂಬಲ್ಲಿ ನಡೀತಿದೆ ಅಂತ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಆ್ಯಂಡ್ ಯೂಟ್ಯೂಬು ಏನಕ್ಕೆ ಈ ಥರ ಮಾಡ್ತಿದೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಸಿಂಪಲಿ ಇಲ್ಲಿ ನೋಡಿ ಗೈಸ್, ನಾವು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಸೊ ಸಿಂಪಲಿ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿ. ಓಕೆನಾ? ಸೊ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಲಾಂಗ್ ಕ್ರಿಯೇಟರ್ಸ್ಗೆ, ಓಕೆನಾ, ಲಾಂಗ್ ಆ್ಯಂಡ್ ಶಾರ್ಟ್ ಕ್ರಿಯೇಟರ್ಸ್ಗೂ ಏನು ಪ್ರಾಬ್ಲಮ್ ನಡೀತಿದೆ ಅದನ್ನು ಹೇಳ್ತೀನಿ. ಆ್ಯಂಡ್ ಫಸ್ಟು ಲಾಂಗ್ ಕ್ರಿಯೇಟರ್ಸ್ದು ತಿಳ್ಕೊಳ್ಳಿ. ಸೊ ನಾವು ಯೂಟ್ಯೂಬ್ ಓಪನ್ ಮಾಡಿದರೆ ನೋಡಿ ಗೈಸ್, ಇಲ್ಲಿ ಫಸ್ಟು ನಮಗೆ ಶೋ ಆಗ್ತಿರೋದು ಬರೀ ಶಾರ್ಟ್ಸ್, 4 ಶಾರ್ಟ್ಸ್ ಬಂದುಬಿಟ್ಟು ಇಲ್ಲಿ ಶೋ ಆಗ್ತಿದೆ. ಆಮೇಲೆ ಒಂದು ಲಾಂಗ್ ವಿಡಿಯೋ ಶೋ ಆಗ್ತಿದೆ. ಆಮೇಲೆ ನಾವು ಇನ್ನೂ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಕೆಳಗಡೆ ನೋಡಿ, ಮತ್ತೆ ಬಂದುಬಿಟ್ಟು ನಮಗೇನಾಗ್ತಿದೆ, ಶಾರ್ಟ್ಸ್ ಬಂದುಬಿಟ್ಟು ಶೋ ಆಗ್ತಿದೆ. ಸೊ ಏನಕ್ಕೆ ಈ ಥರ ಶಾರ್ಟ್ಸ್ ಏನಾದರೂ, ಈಗ ಅಂದ್ಕೊಳ್ಳಿ ಯಾರಾದರೂ ಈಗ ಲೈಕ್ ಹೊಸ ಯೂಟ್ಯೂಬ್ಸ್ ಓಪನ್ ಮಾಡಿರೋರು ಈಗ ಬರ್ತಾರೆ ಅಂದ್ಕೊಳ್ಳಿ. ಓಕೆನಾ? ಯೂಟ್ಯೂಬ್ಗೆ ಬಂದಾಗ ಅವ್ರು ಏನು ಮಾಡ್ತಾರೆ, ಶಾರ್ಟ್ ಶೋ ಆಗ್ತಾ ಇದ್ದಾಗ ಶಾರ್ಟ್ನ ಒಂದು ಸಲ ಈ ಥರ ಓಪನ್ ಮಾಡ್ತಾರೆ. ಓಕೆನಾ? ಶಾರ್ಟ್ನ ಈ ಥರ ಓಪನ್ ಮಾಡಿದ್ದು ಅವರು ಶಾರ್ಟಲ್ಲೇ ಮುಳುಗೋಗ್ಬಿಡ್ತಾರೆ, ಈ ಥರ ಸ್ಕ್ರಾಲ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಲಾಂಗ್ ವಿಡಿಯೋಸ್ ಎಲ್ಲಿಂದ ನೋಡ್ತಾರೆ? ಓಕೆನಾ? ಕ್ರಿಯೇಟರ್ಸು, ಆಡಿಯನ್ಸ್ ನಾನು ಹೇಳ್ತಾ ಇರೋದು. ಓಕೆನಾ? ಸೊ ಈ ಥರ ಮುಳುಗೋಗ್ಬಿಟ್ರೆ ಆ್ಯಂಡ್ ಯೂಟ್ಯೂಬ್ನು ಈ ಥರ ಮಾಡ್ತಾಯಿದ್ರೆ ಸೊ ಲಾಂಗ್ ಕ್ರಿಯೇಟರ್ಸ್ಗೂ ವ್ಯೂಸು ಬರೋಲ್ಲ ಆ್ಯಂಡ್ ಅರ್ನಿಂಗು ಜಾಸ್ತಿ ಆಗೋಲ್ಲ. ಅವ್ರದ್ದು ಡೇ ಬೈ ಡೇ ಏನಾಗುತ್ತೆ, ಅವ್ರದ್ದು ಕಮ್ಮಿ ಆಗ್ತಾನೆ ಬರುತ್ತೆ. ಓಕೆನಾ? ಸೊ ಈ ಥರ ಒಂದು ಪ್ರಾಬ್ಲಮ್ ನಡೀತಿದೆ. ಓಕೆನಾ? ಸೊ ಅದಾದಮೇಲೆ ನೋಡಿ ಗೈಸ್, ಇನ್ನೊಂದು ಕೂಡ ನಾನು ಪ್ರಾಬ್ಲಮ್ ನಿಮಗೆ ತೋರಿಸ್ತೀನಿ. ಈಗ ಯಾರಾದರೂ ಇಲ್ಲಿ ಅಂದ್ಕೊಳ್ಳಿ, ಹೌ ಟು ಮೇಕ್ ಯೂಟ್ಯೂಬ್ ಅಂತ ಹಾಕ್ತೀನಿ ನಾನು. ಹೌ ಟು ಮೇಕ್ ಯೂಟ್ಯೂಬ್ ಚಾನಲ್ ಅಂತ ನಾನು ಇಲ್ಲಿ ಹಾಕ್ತೀನಿ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ಗೈಸ್, ನಮ್ಗೆ ಇಲ್ಲಿ ಬಂದುಬಿಟ್ಟು ಶಾರ್ಟೇ ತೋರಿಸ್ತಾ ಇದೆ. ಓಕೆನಾ? ಸ್ಟಾರ್ಟಿಂಗಲ್ಲಿ ನೋಡ್ಬೋದು, ಇದು ಬಂದು ಸ್ಪಾನ್ಸರ್ಡು, ಸ್ಟಾರ್ಟಿಂಗಲ್ಲಿ ಶಾರ್ಟೇ ಬರೋದು. ಸೊ ಯಾರಾದರೂ ದುಡ್ಡು ಕೊಟ್ಟು ಪ್ರಮೋಟ್ ಮಾಡಿದರೆ ವೀಡಿಯೋ, ಆ ಲಾಂಗ್ ವಿಡಿಯೋ ರೂಪದಲ್ಲಿ ಬಂದಿದೆ, ಬಟ್ ಇದು ಶಾರ್ಟ್ ವೀಡಿಯೋಗೆ ಸೇರೋದು. ಓಕೆನಾ? ನೋಡಿ, ಇಲ್ಲಿ ಶಾರ್ಟ್ಸೇ ಬಂದಿದೆ ಫುಲ್ಲು. ಓಕೆನಾ? ಸೊ ಎಲ್ಲ ಏನಾದರೂ ಈ ಥರ ಶಾರ್ಟ್ ಓಪನ್ ಮಾಡಿ ನೋಡ್ತಾ ಇದ್ದರೆ ಬರೀ ಶಾರ್ಟೇ ನೋಡ್ಕೊಂಡು ಹೋಗ್ಬಿಡ್ತಾರೆ. ಲಾಂಗ್ ವಿಡಿಯೋ ಯಾರು ಬಂದುಬಿಟ್ಟು ಓಪನ್ ಮಾಡಿ ನೋಡಲ್ಲ. ಓಕೆನಾ? ಸೊ ಈ ಪ್ರಾಬ್ಲಮ್ ಬಂದುಬಿಟ್ಟು ಯೂಟ್ಯೂಬಲ್ಲಿ ನಡೀತಾ ಇದೆ. ಓಕೆನಾ? ಸೊ ಏನಕ್ಕೆ ಯೂಟ್ಯೂಬ್ ಮಾಡ್ತಾ ಇದೆ, ಏನು ಗೊತ್ತಿಲ್ಲ, ಒಂದು ಸ್ವಲ್ಪನೂ ಗೊತ್ತಿಲ್ಲ ಯಾಕೆ ಯೂಟ್ಯೂಬ್ ಈ ಥರ ಮಾಡ್ತಾ ಇದೆ ಅಂತ. ಓಕೆನಾ? ಸೊ ಎಲ್ಲ ಆಡಿಯನ್ಸ್ ಬಂದುಬಿಟ್ಟು ಏನು ಮಾಡ್ತಾರೆ, ಬರೀ ಒಂದು ಸಲ ಶಾರ್ಟ್ ಓಪನ್ ಮಾಡಿದರೆ ಅವ್ರು ಶಾರ್ಟಲ್ಲೇ ಬಂದುಬಿಟ್ಟು ಮುಳುಗೋಗ್ಬಿಡ್ತಾರೆ, ಅದನ್ನೇ ಸ್ಕ್ರಾಲ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಸೊ ನಂದು ಕೂಡ ನೀವು ನೋಟಿಫಿಕೇಷನ್ ನೋಡ್ಬೋದು, ನಂದು ಎಷ್ಟು 18K ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆದರೂ ಕೂಡ ನಂದು ನೋಟಿಫಿಕೇಷನ್ ಯೂಟ್ಯೂಬ್ ಏನು ಮಾಡ್ತಿದೆ, ಕಮ್ಮಿ ಕಳಿಸುತ್ತೆ. ಓಕೆನಾ? ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ, ನೋಟಿಫಿಕೇಷನ್ನೇ ಕಳಿಸಲ್ಲ ಯೂಟ್ಯೂಬ್. ನೋಟಿಫಿಕೇಷನ್ ಕಳಿಸಿಲ್ಲ ಅಂದರೆ ಎಲ್ಲಿಂದ ವ್ಯೂಸ್ ಬರುತ್ತೆ ಆಡಿಯನ್ಸ್ಗಳಿಗೆ? ಓಕೆನಾ? ಅಂದ್ಕೊಳ್ಳಿ, ಈಗ ನಾನು ಯಾವುದಾದ್ರೂ ಒಂದು ವೀಡಿಯೋನ ಓಪನ್ ಮಾಡ್ಕೊಳ್ತೀನಿ. ಇದೇ ಒಂದು ವೀಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳಿ, 1K ಸಮಥಿಂಗ್ ಏನೋ ವ್ಯೂಸ್ ಇದರಲ್ಲಿ ಬಂದಿದೆ. ಇದ್ರದ್ದು ನಾವು ಡಾಟಾ ಓಪನ್ ಮಾಡಿ ನೋಡೋದಾದರೆ ಇಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ಬಂದುಬಿಟ್ಟು ನಾವು ಟ್ರಾಫಿಕ್ ಸ್ಕೋರ್ ಎಲ್ಲಿಂದ ಬಂದಿದೆ ಅಂತ ನಾವು ನೋಡೋದಾದರೆ ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ನೋಡಿ, ನಂದು ಎಷ್ಟು K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಲ್ಲಿ ನಂದು ಬಂದುಬಿಟ್ಟು 18K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಲ್ಲಿ ನೋಟಿಫಿಕೇಷನಲ್ಲಿ ಬರ್ತಾ ಇರೋದು, ಇಲ್ಲಿ ನೀವು ನೋಡ್ಬೋದು, ನೋಟಿಫಿಕೇಷನ್ 95 ನೋಟಿಫಿಕೇಷನ್ ಮಾತ್ರ ಇಲ್ಲಿ ಕಳಿಸಿದೆ. ಸೊ ಸಬ್ಸ್ಕ್ರೈಬರ್ಸ್ ಇದ್ದು ಏನು ಪ್ರಯೋಜನ ಆಗಲ್ಲ. ಸೊ ಆಲ್ಮೋಸ್ಟ್ ವ್ಯೂಸ್ ಬರ್ತಾ ಇರೋದು ಸಬ್ಸ್ಕ್ರಿಪ್ಷನ್ ಫೀಡು, ಬ್ರೌಸ್ ಫ್ಯೂಚರು, ಯೂಟ್ಯೂಬ್ ಅದರ್ ಫ್ಯೂಚರ್ ಅಂತ ಇದೆಯಲ್ಲ ಅದರಿಂದ ಬರ್ತಿದೆ. ಅದು ಬಿಟ್ಟರೆ ಯೂಟ್ಯೂಬ್ ಹೋಮ್ ಅಂತ ಇದೆ, ಅಪ್ ನೆಕ್ಸ್ಟಿಂದ ಬರ್ತಾ ಇದೆ. ಅದು ಬಿಟ್ಟರೆ ನೋಟಿಫಿಕೇಷನ್ಸಿಂದ ಬರಬೇಕು, ನೋಟಿಫಿಕೇಷನ್ ಯೂಟ್ಯೂಬ್ ಕಳಿಸ್ಬೇಕು. ಈಗ ನಮ್ಮದು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಷ್ಟು ಜನ ಹತ್ರನೂ ಈ ನೋಟಿಫಿಕೇಷನ್ ವೀಡಿಯೋದು ಕಳಿಸ್ಬೇಕು. ಆಗನೇ ಅಲ್ವಾ ಆಡಿಯನ್ಸ್ ನೋಡಿದರೆ ನಮಗೆ ವ್ಯೂಸ್ ಸಿಗುತ್ತೆ, ಅದರಿಂದ ನಮಗೇನಾದರೂ ಡಾಲರ್ಸ್ ಜನ್ರೇಟ್ ಆಗುತ್ತೆ ಅಲ್ವಾ? ಸೊ ಯೂಟ್ಯೂಬ್ ಬಂದುಬಿಟ್ಟು ಮಾಡ್ತಾ ಇರೋದು ತುಂಬ ತಪ್ಪು, ಅಂದರೆ ತುಂಬ ತಪ್ಪು. ಯಾಕೆ ಈ ಥರ ಮಾಡ್ತಿದ್ದೆ ಅಂತ ನಮಗಂತೂ ಗೊತ್ತಿಲ್ಲ.
ನಿಮ್ಮದು ನೋಡಿ, ನಿಮ್ಮದು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದು ನಿಮಗೆ ಎಷ್ಟು ನೋಟಿಫಿಕೇಷನ್ ಯೂಟ್ಯೂಬ್ ಕಳಿಸ್ತಾ ಇದೆ. ಅಟ್ಲೀಸ್ಟ್ ಎಲ್ಲ ಜನ ಹತ್ರ ನೋಟಿಫಿಕೇಷನ್ ಕಳಿಸಿಲ್ಲ ಅಂದರೂ ನೋಡಿ, ಇಲ್ಲಿ ಬರೀ 95 ಕೊಟ್ಟಿದೆ. ಅಟ್ಲೀಸ್ಟ್ 1K ನೋಟಿಫಿಕೇಷನ್ ಆದರೂ ಕಳಿಸ್ಬೋದಲ್ಲ. ಯೂಟ್ಯೂಬು ನೋಟಿಫಿಕೇಷನ್ನೇ ಹೋಗ್ತಾ ಇಲ್ಲ. ಓಕೆನಾ. ಸೊ ಇದಾಯಿತು ಬಂದುಬಿಟ್ಟು ಯಾರ್ದು ಲಾಂಗ್ ಕ್ರಿಯೇಟರ್ಸ್ದು. ಈಗ ನಾವು ಶಾರ್ಟ್ ಕ್ರಿಯೇಟರ್ಸ್ ಬಗ್ಗೆ ಮಾತಾಡೋದಾದರೆ, ಈಗ ಶಾರ್ಟ್ ಕ್ರಿಯೇಟರ್ಸ್ಗೆ ನೋಡ್ಕೊಳ್ಳಿ. ಈಗ ನಾನು ಓಪನ್ ಮಾಡ್ತೀನಿ ಅಂದ್ಕೊಳ್ಳಿ. ಓಕೆನಾ. ಶಾರ್ಟ್ ಕ್ರಿಯೇಟರ್ಸ್ಗೆ ಈಗ ನೋಡ್ಕೊಳ್ಳಿ, ಇದು ಯಾವುದಾದ್ರೂ ಒಂದು ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ಹೇಳ್ತಾ ಇರೋದು. ಈಗ ಶಾರ್ಟ್ ಕ್ರಿಯೇಟರ್ಸ್ ಬಂದುಬಿಟ್ಟು ಈಗ ಶಾರ್ಟ್ಸ್ ಮಾಡಿದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವ್ರದ್ದು ಏನಾಗುತ್ತೆ, ಚೆನ್ನಾಗಿ ವೀಡಿಯೋಗೆ ವ್ಯೂಸ್ ಬರುತ್ತೆ. ಓಕೆ. ನಾವು ಒಬ್ಬೊಬ್ರದ್ದು ಮಿಲಿಯನ್ಸಲ್ಲಿ ಹೋಗ್ಬಿಟ್ಟು ವೈರಲ್ ಆಗಿಬಿಡುತ್ತೆ. ಶಾರ್ಟ್ ಕ್ರಿಯೇಟರ್ಸ್ಗೆ ನಾನು ಹೇಳ್ತಾ ಇರೋದು. ಮಿಲಿಯನ್ಸಲ್ಲಿ ಹೋಗಿ ಮಿಲಿಯನು ಈಗ ಫಸ್ಟ್ ವೀಡಿಯೋ ಮಿಲಿಯನ್ಸಲ್ಲಿ ಹೋಗಿರುತ್ತೆ, ನೆಕ್ಸ್ಟು ಬಂದುಬಿಟ್ಟು ಮಿಲಿಯನಲ್ಲೇ ಹೋಗಿರುತ್ತೆ ಅಂದ್ಕೊಳ್ಳಿ. ಓಕೆನಾ. ಬರ್ತಾ 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 ಶಾರ್ಟ್ ಕ್ರಿಯೇಟರ್ಸ್ಗಳಿಗೆ ಏನಾಗುತ್ತೆ, ವ್ಯೂಸ್ ಡೌನ್ ಆಗಿಬಿಡುತ್ತೆ. ಓಕೆನಾ. ಈಗ ಇಲ್ಲಿ ಬಂದುಬಿಟ್ಟು ಏನು ಪ್ರಾಬ್ಲಮ್ ಅಂದರೆ, ಈಗ 1,00,000 ವ್ಯೂಸ್ಗೆ ಶಾರ್ಟ್ ಕ್ರಿಯೇಟರಲ್ಲಿ ನಾನು ಹೇಳ್ತಾ ಇರೋದು, 1,00,000 ವ್ಯೂಗೆ $1 ಕೊಡ್ತಾ ಇದೆ ಯೂಟ್ಯೂಬ್ ಬಂದುಬಿಟ್ಟು. ಓಕೆನಾ. ಸೊ 1,00,000 ವ್ಯೂಗೆ $1 ಇಟ್ಕೊಂಡು ನಾವೇನು ಲೈಕ್ ಭಿಕ್ಷೆ ಆಗ್ದಂಗೆ ಆಗ್ತಾಯಿದೆ. ಸೊ 1,00,000 ವ್ಯೂಸ್ ಎಲ್ಲಿ, $1 ಎಲ್ಲಿ, ನೀವೇ ಹೇಳಿ ನೋಡೋಣ. ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ಮಿಲಿಯನ್, ನಿಮಗೆ $100 ಆಗಬೇಕಂದ್ರೆ ಮಿಲಿಯನ್ಸಲ್ಲೇ ವ್ಯೂಸ್ ಬರಬೇಕು. ಓಕೆನಾ. ಸೊ ಈಗ ನಿಮ್ಮದು ಮಿಲಿಯನ್ಸಲ್ಲಿ ವ್ಯೂಸ್ ಬಂದಿಲ್ಲ ಅಂದರೆ ನೀವು ಶಾರ್ಟ್ ಮಾಡಿ ಏನು ಪ್ರಯೋಜನ ಇಲ್ಲ. ಶಾರ್ಟ್ಸಲ್ಲಿ ನೀವು ದುಡ್ಡೇ ಸಂಪಾದನೆ ಮಾಡೋಕ್ಕಾಗಲ್ಲ. ಓಕೆನಾ. ಸೊ ಇಲ್ಲಿ ನೀವು ಲಾಂಗ್ ವಿಡಿಯೋನೇ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಶಾರ್ಟ್ ಕ್ರಿಯೇಟರ್ಸ್ಗೆ ಬಂದುಬಿಟ್ಟು ತುಂಬ ಕಮ್ಮಿ ದುಡ್ಡು ಕೊಡ್ತಾ ಇದೆ. ವ್ಯೂಸ್ನೂ ಅಷ್ಟೇ. ಈಗ ಸ್ಟಾರ್ಟ್ ಮಾಡಿದರೆ ಕೆಲವೊಂದು ಸಲ ಪ್ರಮೋಟ್ ಮಾಡುತ್ತೆ ಯೂಟ್ಯೂಬ್, ತುಂಬ ಜಾಸ್ತಿ ಲಕ್ಷಗಟ್ಟಲೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸು ಲಕ್ಷಗಟ್ಟಲೆ ಆಗಿಬಿಡ್ತಾರೆ ಅದೊಂದು ವೀಡಿಯೋದಿಂದ. ಆಮೇಲೆ ಬರ್ತಾ ಬರ್ತಾ ವ್ಯೂಸ್ ಏನಾಗುತ್ತೆ, ಇಂಪ್ರೆಷನ್ನೇ ಕಳಿಸಲ್ಲ ಯೂಟ್ಯೂಬು. ಓಕೆನಾ. ಯಾವುದು ಶಾರ್ಟ್ ಕ್ರಿಯೇಟರ್ದು ಅವ್ರದ್ದು ವ್ಯೂಸು ಡೌನ್ ಪ್ರಾಬ್ಲಮ್ ಆಗುತ್ತೆ. ಅವರು $1 ಸಂಪಾದನೆ ಮಾಡೋಕ್ಕಾಗಲ್ಲ. ಲೈಕ್ ಅಂದ್ಕೊಳ್ಳಿ, ಒಂದು ತಿಂಗಳಿಗೆ ಒಂದು $10-20 ಈ ಥರ ಜನ್ರೇಟ್ ಆಗುತ್ತೆ. ಓಕೆನಾ. ಸೊ ತುಂಬ ಜನ ಬಂದುಬಿಟ್ಟು ಶಾರ್ಟ್ ಕ್ರಿಯೇಟರ್ಸ್ಗಳು ಇದ್ದೀರಾ, ಅವ್ರದ್ದು ಕೂಡ ಏನಿರುತ್ತೆ, ಲೈಕ್ ಶಾರ್ಟ್ ಚಾನಲ್ ಇರುತ್ತೆ, ಅವ್ರದ್ದು ಏನಾಗಿರುತ್ತೆ, ಸ್ಟಾರ್ಟ್ ಮಾಡಿರ್ತಾರೆ, ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ವ್ಯೂಸ್ ಬಂದಿರುತ್ತೆ. ಈಗ ಹೋಗ್ತಾ ಹೋಗ್ತಾ ಅವ್ರದ್ದು ಏನಾಗ್ತಾ ಇರುತ್ತೆ, ವ್ಯೂಸ್ ಡೌನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ವ್ಯೂಸ್ ಡೌನ್ ಅಂದರೆ ಈಗ ಅಂದ್ಕೊಳ್ಳಿ, ನಿಮಗೆ 1,00,000ದಲ್ಲಿ $1 ಅಂದರೆ ನೀವು ಅಂದ್ಕೊಳ್ಳಿ ನಿಮಗೆ ಎಷ್ಟು ಮಿಲಿಯನ್ಸಲ್ಲಿ ವ್ಯೂಸ್ ಬೇಕು ಅಂತ. ಓಕೆನಾ. ಒಂದು ತಿಂಗಳಿಗೆ ಇಷ್ಟು ಮಿಲಿಯನ್ಸ್ ವ್ಯೂಸ್ ಬೇಕು ನಿಮಗೆ $100 ಕಂಪ್ಲೀಟ್ ಆಗಬೇಕಂದ್ರೆ. ಓಕೆನಾ. 1,00,000ದಲ್ಲಿ $1 ಅಂದರೆ ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಓಕೆನಾ ಗೈಸ್. ಸೊ ಯೂಟ್ಯೂಬ್ ಗೊತ್ತಿಲ್ಲ ಏನಕ್ಕೆ ಈ ಥರ ಮಾಡ್ತಿದೆ. ಆ್ಯಂಡ್ ಲಾಂಗ್ ಕ್ರಿಯೇಟರ್ಸ್ಗೂ ಪ್ರಾಬ್ಲಮ್, ಶಾರ್ಟ್ ಕ್ರಿಯೇಟರ್ಸ್ಗೂ ಪ್ರಾಬ್ಲಮ್. ಓಕೆನಾ. ಲಾಂಗ್ ಕ್ರಿಯೇಟರ್ಸ್ಗೆ ಬಂದುಬಿಟ್ಟು ಇಂಪ್ರೆಷನ್ಸ್ ಕಳಿಸ್ತಿಲ್ಲ ಸರಿಯಾಗಿ. ಆ್ಯಂಡ್ ಶಾರ್ಟ್ ಕ್ರಿಯೇಟರ್ಸ್ದು ಪ್ರಾಬ್ಲಮ್ ಏನಂದರೆ, ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವ್ರಿಗೆ ಚೆನ್ನಾಗಿ ವ್ಯೂಸ್ ಕೊಡುತ್ತೆ, ಆ್ಯಂಡ್ ಮುಂದೆ ಹೋಗ್ತಾ 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 ಅವ್ರದ್ದು ಏನಾಗುತ್ತೆ, ವ್ಯೂಸ್ ಡೌನ್ ಪ್ರಾಬ್ಲಮ್ ಮಾಡಿಬಿಡುತ್ತೆ. ಅವ್ರಿಗೂ ಅಷ್ಟೇ ಸೇಮು, ಇಂಪ್ರೆಷನ್ಸೇ ಕಳಿಸಲ್ಲ. ಆ್ಯಂಡ್ ಲಾಂಗ್ ಕ್ರಿಯೇಟರ್ಸ್ಗೂ ಅಷ್ಟೇ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದರಲ್ಲಿ 0.5% ಆದರೂ ಇವರು ಇಂಪ್ರೆಷನ್ಸ್ ಕಳಿಸ್ಬೇಕಲ್ಲ, ಅವ್ರ ಹತ್ರ ನೋಟಿಫಿಕೇಷನ್ಸ್ ಕಳಿಸ್ಬೇಕು. ಸೊ ಆ ನೋಟಿಫಿಕೇಷನ್ನೇ ಕಳಿಸಿಲ್ಲ ಅಂದರೆ ಆಡಿಯನ್ಸ್ ಬಂದುಬಿಟ್ಟು ಎಲ್ಲಿಂದ ನೋಡ್ತಾರೆ, ಎಲ್ಲಿಂದ ವ್ಯೂಸ್ ಬರುತ್ತೆ, ಎಲ್ಲಿಂದ ಡಾಲರ್ಸ್ ಬಂದುಬಿಟ್ಟು ಜನ್ರೇಟ್ ಆಗುತ್ತೆ. ಸೊ ಹಾಗೆ ಶಾರ್ಟ್ ಕ್ರಿಯೇಟರ್ಸ್ಗೂ ಬಂದುಬಿಟ್ಟು ಸೇಮ್ ಹಾಗೆ. ಈಗ ಸ್ಟಾರ್ಟಿಂಗಲ್ಲಿ ವ್ಯೂಸ್ ಕೊಟ್ಬಿಟ್ರೆ ಸಾಕಾ, ಇವ್ರದ್ದು ಕಂಟೆಂಟ್ ಬಂದುಬಿಟ್ಟು ಚೆನ್ನಾಗಿದ್ದರೆ ಅಷ್ಟೇ ಇಂಪ್ರೆಷನ್ಸ್ ಕಳಿಸ್ಬೇಕು. ಓಕೆನಾ. ಸೊ ಇದು ಬಂದುಬಿಟ್ಟು ಯೂಟ್ಯೂಬ್ ಮಾಡ್ತಾ ಇರೋದು ತುಂಬ ತುಂಬ ತಪ್ಪು. ಸೊ ಕ್ರಿಯೇಟರ್ಸ್ ಜೊತೆ ಈ ಥರ ಮಾಡಬಾರ್ದು. ಸೊ ನಿಮ್ಮ ಒಪಿನಿಯನ್ ಏನಿದೆ ಗೈಸ್, ಕಮೆಂಟ್ ಮಾಡಿ ಹೇಳಿ ನನಗೆ. ಸೊ ಆದಷ್ಟು ಕಮೆಂಟ್ಸ್ಗಳು ಮಾಡಿ, ಕಮೆಂಟ್ಸಲ್ಲಿ ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.